ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಇಲ್ಲಿ ಬಂದು ಒಂದು ಬೀಟ್ರೂಟ್ ನಾನು ತುರಿದಿಟ್ಕೊಂಡು ಆ ರಸನ ನೀಟಾಗಿ ಇಂಟ್ಕೊಂತಾ ಇದ್ದೀನಿ. 4 ರಿಂದ 5 ಸ್ಪೂನ್ ಅಷ್ಟು ರಸ ಬೇಕು. ಅದು ಇಂಟ್ಕೊಂಡಿರೋ ಒಂದು ರಸಕ್ಕೆ ಬಂದು ನಾನಿಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಹಾಗೆ ಬಂದು ಕಡಲೆ ಹಿಟ್ಟನ್ನು ಕೂಡ ನಾನು 2 ಸ್ಪೂನ್ ಕಡಲೆ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನಿಜವಾಗ್ಲೂ ಕಡಲೆ ಹಿಟ್ಟಿಂದ ನಮ್ಮ ಸ್ಕಿನ್ ಎಷ್ಟು ಸ್ಮೂತ್ ಆಗುತ್ತೆ. ಆ ಒಂದು ಅಕ್ಕಿ ಹಿಟ್ಟಿಂದ ಬಂದು ನಮಗೆ ಒಂದು ಕೊರಿಯನ್ ಗ್ಲಾಸ್ ಲುಕ್ ಬರುತ್ತೆ. ತುಂಬಾನೇ ಸ್ಕಿನ್ ಶೈನಿ ಆಗಿ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಯ್ತು. ಮತ್ತೆ ಇನ್ನೊಂದ್ ಸ್ವಲ್ಪ ರಸನ ಆಡ್ ಮಾಡ್ಕೊಂಡು ಮತ್ತೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನೋಡಬಹುದು ನೀವು. ಸೊ ಯಾಕಂದ್ರೆ ಇದು ಬಂದು ಸ್ವಲ್ಪ ಗಂಟಾಗುತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಸೊ ಗಂಟು ಆಗದೆ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ಇದಕ್ಕೆ ಬಂದು ನಾನು 1 ಸ್ಪೂನ್ ಫುಲ್ ಕಾಫಿ ಪೌಡರ್ನ ನಾನು ಹಾಕೊಂತಾ ಇದ್ದೀನಿ. ಕಾಫಿ ಪೌಡರ್ ಹಾಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಹಾಗೆ 1 ಸ್ಪೂನ್ ಸಕ್ಕರೆ ಹಾಕೊಂತಾ ಇದ್ದೀನಿ. ಈ ಸಕ್ಕರೆ ಮಿಸ್ ಮಾಡ್ಕೋಬೇಡಿ, ಜಾದು ಮಾಡುತ್ತೆ ನಿಮ್ಮ ಸ್ಕಿನ್ ನ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ನನ್ನ ಸ್ಕಿನ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಸೊ ಕೈ ಕೂಡ ಟ್ಯಾನ್ ಆಗಿತ್ತು, ನನ್ನ ಕೈ ಕೂಡ ಟ್ಯಾನ್ ಕೂಡ ಹೋಗಿಸ್ಕೋಬೇಕು ಅಂತ ಕೈಗಳು ಕೂಡ ಹಚ್ಕೊಂಡೆ, ಹಾಗೆ ಫೇಸ್ಗೂ ಕೂಡ ಹಚ್ಕೊಂಡೆ. ನಿಜವಾಗ್ಲೂ ನಾನ್ ತೋರಿಸಿರೋ ರೆಮಿಡಿಲೇ ಇದು ಬೆಸ್ಟ್ ರೆಮಿಡಿನೇ ಅಂತ ಹೇಳ್ಬೋದು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ರೀ ಈ ರೆಮಿಡಿ. ಸ್ಕಿನ್ ಅಂತೂ ಎಷ್ಟು ಚೆನ್ನಾಗಿ ಗ್ಲೋ ಬಂತು ಅಂದ್ರೆ ಯಾರು ನಿಜವಾಗ್ಲೂ ಮಿಸ್ಸೇ ಮಾಡ್ಕೋಬೇಡಿ. ನೀವು ಕೂಡ ಮನೇಲಿ ಒಂದೇ ಒಂದ್ಸಲ ನಿಜವಾಗ್ಲೂ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಸ್ಕಿನ್ ಹೇಗ್ ಬಂತು, ರಿಸಲ್ಟ್ ಹೇಗ್ ಬಂತು ಅಂತ ದಯವಿಟ್ಟು ನನಗೂ ಒಂದು ಕಮೆಂಟ್ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸ್ಕಿನ್. ನಾನು ಯಾವುದೇ ತರ ಫಿಲ್ಟರ್ ಹಾಕಿಲ್ಲ, ಯಾವುದೇ ತರ ಲೈಟ್ ಕೂಡ ಯೂಸ್ ಮಾಡಿಲ್ಲ. ನಾನು ಹಾಗೆ ಓಪನ್ ಆಗಿ ನಾನು ವಿಡಿಯೋ ಮಾಡಿರೋದು, ಯಾವುದೇ ತರ ಲೈಟ್ ಬಳಸಿಲ್ಲ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.